ನೀಡಿದ್ದಾರೆ. ಇನ್ನು ಮುಂದೆ ಅನುಗ್ರಹ ಸಂದೇಶವನ್ನ ಜೈನ ಸಮಣಿ ಡಾಕ್ಟರ್ ಸುಯೇಶ್ ನಿಧಿಜಿ ಅವರು ನೀಡುವವರು. ಅಹಿಂಸೆಯ ಸಂದೇಶವನ್ನು ಕೊಟ್ಟಿರುತ್ತಂತಹ 24ನೇ ತೀರ್ಥಂಕರ ಶ್ರವಣ ಭಗವಾನ ಮಹಾವೀರ ಸ್ವಾಮಿ ಅವರ ಚರಣಕ್ಕೆ ಕೋಟಿ ಕೋಟಿ ವಂದನೆಗಳು. ನನ್ನ ಗುರುಗಳಾದ ಜಯಗಚ್ಚಿಯ ಆಚಾರ್ಯ ಪ್ರವರ್ ಶ್ರೀ ಪಾರ್ಶ್ವಚಂದ್ರಜಿ ಮಹಾರಾಜ್ ಸಾಹೇಬರು, ಡಾಕ್ಟರ್ ಶ್ರೀ ಪದಮಚಂದ್ರಜಿ ಮಹಾರಾಜ್ ಸಾಹೇಬರಿ ಚರಣಕ್ಕೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲಿರುವಂತಹ ಸ್ವಾಮೀಜಿಗಳೇ, ವೇದಿಕೆ ಮೇಲಿರುವ ಗಣಮಾನ್ಯರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಭಾರತೀಯರೇ, ಇಂದಿನ ಹಿಂದೂ ಸಮಾಜೋತ್ಸವ ಒಂದು ಸಮಾರಂಭ ಅಂತ ನೀವು ಹೇಳಬಹುದು. ಆದರೆ ಈ ಸಂಭ್ರಮಕ್ಕೆ, ಈ ಸಮಾರಂಭಕ್ಕೆ, ಈ ಸಂದರ್ಭಕ್ಕೆ ಒಂದು ಪ್ರಶ್ನೆ. ಮೊದಲ ಪ್ರಶ್ನೆ ಏನು ಅಂತಂದ್ರೆ, ನಾವೆಲ್ಲರೂ ಯಾರು? ನಾನು ನಿಮಗೆ ಕೇಳುವ ಒಂದು ಪ್ರಶ್ನೆ, ನೀವೆಲ್ಲರೂ ಯಾರು? ನಾವೆಲ್ಲರೂ ಯಾರು? ಕೆಲವರು ಹೇಳ್ತಾರೆ ನಾನು ಹಿಂದೂ, ಕೆಲವರು ಹೇಳ್ತಾರೆ ನಾನು ವೈಷ್ಣವ, ಕೆಲವರು ಹೇಳ್ತಾರೆ ನಾನು ಶೈವ, ಕೆಲವರು ಹೇಳ್ತಾರೆ ನಾನು ಬ್ರಾಹ್ಮಣ, ಕೆಲವರು ಹೇಳ್ತಾರೆ ಜೈನ, ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ. ಎಲ್ಲರೂ ಅವ್ರವ್ರದ್ದು ಒಂದೊಂದು ಟ್ರೇಡ್ ಮಾರ್ಕ್, ಒಂದು ಬ್ರ್ಯಾಂಡ್. ಆದರೆ ಮೊದಲನೇ ಪ್ರಶ್ನೆ, ಶಿವನ ಅನುಸರಿಸುವವರು ಶೈವ, ವಿಷ್ಣುನ ಪೂಜೆ ಮಾಡಿ ಅನುಸರಿಸುವವರು ವೈಷ್ಣವ, ಬ್ರಹ್ಮನ ತತ್ವವನ್ನು ಅನುಸರಿಸುವವನು ಬ್ರಾಹ್ಮಣ, ಯೇಸುವನ್ನು ಅನುಸರಿಸುವವನು ಕ್ರಿಶ್ಚಿಯನ್, ಅಲ್ಲಾನ ಅನುಸರಿಸುವವರು ಮುಸ್ಲಿಂ, ಮಹಾವೀರರನ್ನು ಪೂಜಿಸುವವರು ಅನುಸರಿಸುವವರು ಜೈನ. ಈ ತರ ಎಲ್ಲ ವಿಂಗಡಣೆಗಳು ಭಾರತದಲ್ಲಿ ಕಾಣಿಸುತ್ತೆ. ಆದರೆ ಮೊದಲನೇ ಪ್ರಶ್ನೆ, ನಾವೆಲ್ಲರೂ ಯಾರು? ಭಾರತೀಯರು. ಅಲ್ಲಿ ಒಬ್ರು ಮಾತ್ರ ಹೇಳಿದ್ರು ನಾವು ಭಾರತೀಯರು. ಈ ಭೂಮಿನ ಭಾರತ ಅಂತ ಹೇಳಿದಾಗ ಅದು ಯಾವಾಗಿಂದ ಭಾರತ ಹೇಳ್ತಿದ್ದಾರೆ? ಬ್ರಿಟಿಷರು ಬಂದ್ರು, ಭಾರತದ ಹೆಸರು ಇಂಡಿಯಾ ಆಯ್ತು. ಆದರೆ ಸುಮಾರು ಸಾವಿರಾರು ವರ್ಷದ ಮುಂಚೆ ಸಿಂಧೂ ನದಿ ಹತ್ತಿರದಲ್ಲಿ ಒಂದು ನಾಗರಿಕತೆ ಡೆವಲಪ್ ಆಯಿತು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸಿಂಧೂ ನದಿಯ ಹತ್ತಿರ ನಾಗರಿಕತೆ, ಆವಾಗ ನಗರದ ನಿರ್ಮಾಣ ಮತ್ತು 14ನೇ ಮನು, ನಾಭಿರಾಯರ ಪುತ್ರ ಋಷಭದೇವ್ ಅವರು ಜನಮಾನಸರಿಗೆ ಹಸಿ ಮಸಿ ಕೃಷಿ ಇದೆಲ್ಲ ಕಲೆಗಳನ್ನ ಹೇಳಿಕೊಟ್ರು. ಅವರ ಇಬ್ರು ಪುತ್ರಿಯರು, ಬ್ರಾಹ್ಮಿಗೆ ಬ್ರಾಹ್ಮಿ ಲಿಪಿ ಹೇಳಿಕೊಟ್ರು, ಸುಂದರಿಗೆ ಗಣಿತ ಆದಿ ಕಲೆಗಳನ್ನು ಹೇಳಿಕೊಟ್ರು. ಆ ನಾಗರಿಕತೆ ಅಲ್ಲಿಂದ ಡೆವಲಪ್ ಆಯ್ತು, ಅಲ್ಲಿಂದ ಪ್ರಾದುರ್ಭಾವ ಆಯ್ತು ನಾಗರಿಕತೆ. ಸೊ ಸಿಂಧೂ ನದಿಯ ಹತ್ತಿರ ಏನೆಲ್ಲ ನಾಗರಿಕತೆ ಡೆವಲಪ್ ಆಯ್ತು, ಅಲ್ಲಿಂದ ಬೆಳೀತೋ ಅವರೇ ಹಿಂದೂ. ಸೊ ನಾವೆಲ್ಲರೂ ಆ ನಾಗರಿಕತೆಯಿಂದ ಡೆವಲಪ್ ಆಗಿರೋದ್ರಿಂದ ನಾವೆಲ್ಲ ಯಾರು? ಹಿಂದೂ. ಸ್ವಲ್ಪ ಜೋರಾಗಿ ಹೇಳ್ತೀರಾ? ಸನಾತನ ಹಿಂದೂ. ಭಾರತೀಯ ಸಂಸ್ಕೃತಿ ಎಲ್ಲಕ್ಕಿಂತ ಒಂದು ಉತ್ಕೃಷ್ಟ ಶ್ರೇಷ್ಠ ಸಂಸ್ಕೃತಿ. ಹಿಂದೂ ಕೇವಲ ಧರ್ಮ ಅಲ್ಲ, ಹಿಂದೂ ಕೇವಲ ಜಾತಿ ಅಲ್ಲ, ಹಿಂದೂ ಒಂದು ಸಂಸ್ಕೃತಿ. ಜೀವನದಲ್ಲಿ ಒಳಗಿಂದ ಹಿಂದುತ್ವ ಬಂದರೆ ಮಾತ್ರನೇ ಇವತ್ತಿನ ಈ ಸಮಾರಂಭ, ಇವತ್ತಿನ ಈ ಆಚರಣೆ ಮಹತ್ವಪೂರ್ಣ. ಇಲ್ಲ ಅಂದ್ರೆ ನೀವೊಂದ್ ಮಾತು ಹೇಳಿದ್ರಿ, ನಾವೊಂದ್ ಮಾತು ಹೇಳಿದ್ವಿ, ಇದು ಮಾತ್ರ ಕೇವಲ ಚರ್ಚೆ ಆಗತ್ತೆ. ಇಲ್ಲಿಂದ ಏನು ಉದ್ದೇಶ ಇದೆಯೋ, ಇಲ್ಲಿಂದ ಏನು ಲಕ್ಷ್ಯ ಸಾಧನೆ ಮಾಡಬೇಕಿರೋ ಚಿಂತನೆ ಇದೆಯೋ ಆ ಚಿಂತನೆ ಖಾಲಿಯಾಗೋಗುತ್ತೆ. ಸೊ ನೀವು ಅಲ್ಲಿ ಕೂತಿದ್ದೀರಾ, ಇಲ್ಲಿ ವೇದಿಕೆ ಮೇಲೆ ಗಣಮಾನ್ಯರಿದ್ದಾರೆ. ಇಲ್ಲಿಂದ ಏನು ಮಾತು ಅಲ್ಲಿವರೆಗೂ ಹೋಗುತ್ತೋ, ಅಲ್ಲಿಂದ ಮಾತು ಇಲ್ಲಿವರೆಗೂ ಏನು ಬರುತ್ತೋ ಅದು ಮಹತ್ವಪೂರ್ಣವಾಗಿರ್ಬೇಕಾದ್ರೆ, ಸಫಲತೆ ಪ್ರಾರಂಭ ಆಗ್ಬೇಕಂದ್ರೆ ನಿಮ್ಮ ಮನಸ್ಸಲ್ಲಿ ಏನು ಮುಂಚೆಯಿಂದನೂ ಧಾರಣೆಗಳಿದೆಯೋ ಆ ಎಲ್ಲ ಧಾರಣೆಗಳು ಏನಾಗ್ಬೇಕು, ಇವತ್ತು ಖಾಲಿ ಆಗ್ಬೇಕು. ಜ್ಞಾನಿಗಳು ಹೇಳ್ತಾರೆ ಸಾಧನೆ ಮಾಡೋದ್ರಿಂದ ಏನು ಲಭ್ಯ ಆಗುತ್ತೆ. ಕೆಲವರು ಹೇಳ್ತಾರೆ ಸಾಧನೆ ಮಾಡಿದ್ರೆ ದೇವರು ಸಿಗ್ತಾರೆ, ಸಾಧನೆ ಮಾಡಿದ್ರೆ ಅದು ಸಿಗುತ್ತೆ, ಸಾಧನೆ ಮಾಡಿದ್ರೆ ಹಣ ಸಿಗುತ್ತೆ, ಸಾಧನೆ ಮಾಡೋದ್ರಿಂದ ಏನೇನೋ ಎಲ್ಲ ಸಿಗುತ್ತೆ ಅಂತ ನಿಮ್ ಮನಸ್ಸಲ್ಲಿ ಮುಂಚೆನೆ ಭಾವನೆಗಳು ಹಾಕಿರ್ತಾರೆ. ಆದರೆ
ಜ್ಞಾನಿಗಳು ಹೇಳ್ತಾರೆ ಸಾಧನೆ ಮಾಡುದು ಅಂತಂದ್ರೆ ಖಾಲಿ ಆಗ್ಬೇಕು. ಏನು ಖಾಲಿ ಆಗ್ಬೇಕು? ಒಳಗಿರೋ ರಾಗದ್ವೇಷ ಖಾಲಿ ಆಗ್ಬೇಕು, ಒಳಗಿರೋದು ನಂದು ನಿಂದು ಅನ್ನೋ ಭಾವನೆ ಖಾಲಿ ಆಗ್ಬೇಕು, ಒಳಗಿರುವ ನನ್ನ ಮನೆ, ನನ್ನ ಮಠ, ನನ್ನ ಇದು, ನನ್ನ ದೇಶ, ನನ್ನ ಇದು ಅಂತ ಏನೇನೆಲ್ಲ ಆಸಕ್ತಿಗಳಿದೆಯೋ ಆ ಆಸಕ್ತಿಗಳು ಖಾಲಿ ಆಗ್ಬೇಕು. ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಎಲ್ಲರಿಗಿನ ಮುಂಚೆ ಒಂದು ಧರ್ಮ ಬರುತ್ತೆ. ಆ ಧರ್ಮ ಏನು ಅಂತಂದ್ರೆ ರಾಷ್ಟ್ರ ಧರ್ಮ. ಜೈನ ಆಗಮದಲ್ಲಿ 10 ಪ್ರಕಾರದ ಧರ್ಮಗಳು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಫಸ್ಟ್ ಧರ್ಮ ಏನು ಅಂತಂದ್ರೆ ರಾಷ್ಟ್ರ ಧರ್ಮ. ಅದಾದ್ಮೇಲೆ ನಗರ ಧರ್ಮ, ಗ್ರಾಮ ಧರ್ಮ, ಅದಾದ್ಮೇಲೆ ಸಮಾಜ, ಕುಟುಂಬ, ಅದಾದ್ಮೇಲೆ ನಮ್ಮ ವೈಯಕ್ತಿಕ ಸಾಧನೆ, ಅದಾದ್ಮೇಲೆ ಮೋಕ್ಷ, ಅದಾದ್ಮೇಲೆ ಶಾಶ್ವತ ಸುಖ. ಎಲ್ಲದಕ್ಕಿಂತ ಮುಂಚೆ ಬರೋದು ರಾಷ್ಟ್ರ ಧರ್ಮ. ಇತಿಹಾಸವನ್ನ ನೋಡಿ ನೀವು, ಯಾವಾಗೆಲ್ಲ ದೇಶ ದುರ್ಬಲ ಆಗಿದೆಯೋ ಆವಾಗೆಲ್ಲ ಎಲ್ಲಕ್ಕಿಂತ ಮುಂಚೆ ಅಟ್ಯಾಕ್ ಆಗಿದ್ದು, ಎಲ್ಲಕ್ಕಿಂತ ಮುಂಚೆ ಆಕ್ರಮಣ ಆಗಿದ್ದು ಧರ್ಮದ ಮೇಲೆ. ಪ್ರಮುಖವಾಗಿ ಆಕ್ರಮಣ ಆಗಿದ್ದು ಸಂಸ್ಕೃತಿ ಮೇಲೆ. ಇತಿಹಾಸ ಸುಳ್ಳು ಹೇಳಲ್ಲ ಅಲ್ವಾ? ರಾಜ ಮಹಾರಾಜರು ಯಾವಾಗ ದೇಶವನ್ನು ಆಳುತ್ತಿದ್ರೋ ಆವಾಗ ಯಾವಾಗೆಲ್ಲ ದೇಶ ದುರ್ಬಲ ಆಗಿತ್ತು ಆವಾಗ ಧರ್ಮ ಸಂಸ್ಕೃತಿ ಮೇಲೆ ಆಕ್ರಮಣ ಆಯಿತು. ನೀವು ಧರ್ಮದ ಸುರಕ್ಷತೆಗೋಸ್ಕರ ಯೋಚಿಸ್ತೀರಾ, ಪರಿವಾರದ ಸುರಕ್ಷತೆಗೋಸ್ಕರ ಯೋಚಿಸ್ತೀರಾ, ನಿಮ್ಮ ಸ್ವಯಂ ಸುರಕ್ಷತೆಗೋಸ್ಕರ ಯೋಚಿಸ್ತೀರಾ? ಆದ್ರೆ ಮುಂಚೆ ಯಾರ ಸುರಕ್ಷತೆ ಬೇಕು? ದೇಶದ ಸುರಕ್ಷತೆ ಬೇಕು. ದೇಶ ಸುರಕ್ಷಿತವಾಗಿದ್ದರೆ ಸಂಘ, ಸಮಾಜ, ಕುಟುಂಬ ಮತ್ತೆ ನೀವೆಲ್ಲರೂ ಸುರಕ್ಷಿತವಾಗಿರಬಹುದು. ಗಡಿಯಲ್ಲಿ ಸೇವೆ ಕೊಡ್ತಾ ಇರುವ ಸೈನಿಕ ಯಾವತ್ತೂ ಕೇಳಲಿಲ್ಲ ನೀನು ಯಾವ ಜಾತಿ, ಯಾವ ಧರ್ಮ, ಯಾರು ನೀನು ಅಂತ ಯಾವತ್ತೂ ಕೇಳಿಲ್ಲ. ಆ ಸೈನಿಕ ಒಂದೇ ಮಾತು ಹೇಳ್ತಾನೆ, ಇದು ನನ್ನ ದೇಶ, ಈ ನನ್ನ ದೇಶದ ಸುರಕ್ಷತೆ ನನ್ನ ಹೊಣೆ, ನನ್ನ ಜವಾಬ್ದಾರಿ. ಹಿಂದೂ ಸಮಾಜೋತ್ಸವ ಕೇವಲ ಸಮಾರಂಭವಲ್ಲ, ಒಂದು ಜವಾಬ್ದಾರಿ. ಹಿಂದೂ ಸಮಾಜೋತ್ಸವ ಕೇವಲ ಒಂದು ಚರ್ಚೆ ಅಲ್ಲ, ಹಿಂದೂ ಸಮಾಜೋತ್ಸವ ಒಂದು ಜಾಗರೂಕತೆ. ಎಲ್ಲರ ಜೀವನದಲ್ಲಿ ಜವಾಬ್ದಾರಿ ಬರಬೇಕು. ನನ್ನ ಸುರಕ್ಷತೆ ಯಾವಾಗ ದೇಶ ಸುರಕ್ಷವಾಗಿರುತ್ತೋ ಆಗಲೇ ನಮ್ಮ ಸುರಕ್ಷತೆ, ನಮ್ಮ ಧರ್ಮ ಸುರಕ್ಷತೆ. ರೈತ ಬೆಳೆ ಬೆಳೆಸ್ತಾನೆ, ಬೆಳೆ ಬೆಳಿಬೇಕಾದ್ರೆ ಅವನು ಏನು ಯೋಚಿಸಲ್ಲ, ನಾನು ಬರೀ ನನ್ನ ಕಮ್ಯುನಿಟಿಗೆ, ನನ್ನ ವಿಂಗಡಣೆಗೋಸ್ಕರ ಮಾತ್ರ ನಾನು ಬೆಳಿತೀನಿ ಅಂತ ಯೋಚಿಸೋದೇ ಇಲ್ಲ. ರೈತ ದೇಶದ ಸೇವೆ ಮಾಡ್ತಾನೆ. ಸ್ಕೂಲಲ್ಲಿ ಟೀಚರ್ಸ್ ಇದ್ದಾರೆ, ಶಿಕ್ಷಕರಿದ್ದಾರೆ. ಆ ಶಿಕ್ಷಕರು ಮನಸ್ಸಲ್ಲಿ ಏನ್ ಯೋಚಿಸ್ತಾರೆ? ಈಗಿನ ಮಕ್ಕಳು ಭಾರತದ ಭವಿಷ್ಯ. ನೀವು ನಿಮ್ಮ ಮಕ್ಕಳನ್ನ ಏನು ಕೊಡ್ತಾ ಇದ್ದೀರಾ? ಕೈಯಲ್ಲಿ ಮೊಬೈಲ್, ಮನಸ್ಸಲ್ಲಿ ಗೊಂದಲ. ಏನ್ ಕೊಡ್ತಾ ಇದ್ದೀರಾ ಚಿಂತನೆ ಮಾಡಿ. ನೀವು ನಿಮ್ಮ ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್ ಮತ್ತೆ ಮನಸ್ಸಲ್ಲಿ ಗೊಂದಲ ಕೊಡ್ತಿದ್ದೀರಾ, ಅಥವಾ ಹೃದಯದಲ್ಲಿ ಸಂಸ್ಕೃತಿ, ಮನಸ್ಸಲ್ಲಿ ದೇಶ ಪ್ರೇಮ, ರಾಷ್ಟ್ರ ಭಕ್ತಿ ಕೊಡ್ತಾ ಇದ್ದೀರಾ? ಏನು ಕೊಡ್ತಾ ಇದ್ದೀರಾ? ನೀವೇ ಚಿಂತನೆ ಮಾಡಿ. ಈ ಜೀವನದಲ್ಲಿ, ಈ ಸಂಸಾರದಲ್ಲಿ ಎಲ್ಲಿ ನೋಡಿದ್ರು ಗೊಂದಲ, ಎಲ್ಲಿ ನೋಡಿದ್ರು ಹಿಂಸೆ, ಅತ್ಯಾಚಾರ. ಎಲ್ಲರೂ ನೆಗೆಟಿವ್, ನಕಾರಾತ್ಮಕವಾಗಿ ಮಾತಾಡ್ತಾರೆ. ಎಷ್ಟು ಆಯೋಜನೆ ಮಾಡಿ ಸಾವಿರಾರು ಜನರಿಗೆ ಜಾಗರೂಕತೆ ಪಡಿಸೋಕ್ಕೋಸ್ಕರ ಇಷ್ಟು ಆಯೋಜನೆ ಮಾಡಿದ ಮೇಲೆ ಮುಂದೆ ಏನು ಪ್ರಯೋಜನ? ಪ್ರಯೋಜನ ಸಾವಿರಾರು ಜನರಲ್ಲಿ ಯಾರಾದ್ರೂ ಒಬ್ಬ ಇರ್ತಾನೆ, ಅವನು ಕ್ರಾಂತಿ ತರ್ತಾನೆ. ಕ್ರಾಂತಿ ತರಕ್ಕೋಸ್ಕರ ಒಬ್ಬ ಮನುಷ್ಯ ಸಾಕು, ಆಗ ದೇಶದಲ್ಲಿ ಕ್ರಾಂತಿ ಬರುತ್ತೆ. ಸಾವಿರಾರು ಜನರಲ್ಲಿ ಯಾರಾದ್ರೂ ಒಬ್ಬ ಕೂತಿರ್ತಾನೆ, ಹಿಂದೆನಾದ್ರೂ ಕೂತಿರ್ಬಹುದು, ಮುಂದೆನಾದ್ರೂ ಕೂತಿರ್ಬಹುದು, ಯಾರಾದ್ರೂ ಒಬ್ರು ಇರ್ತಾರೆ, ಅವರ ಮನಸ್ಸಲ್ಲಿ ದೇಶ ಪ್ರೇಮ ಜಾಗೃತಿ ಆಗುತ್ತೆ, ಅವರು ದೇಶಕ್ಕೋಸ್ಕರ ಮುಂದುವರಿತಾರೆ. ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಒಂದು ಮಾತು ಮಾತ್ರ ಹೇಳ್ತೀನಿ, ನಾವು ಹಿಂದೂ, ಜೈನ್, ಕ್ರಿಶ್ಚಿಯನ್ ಅದೆಲ್ಲ ಮನಸ್ಸನ್ನ ಬಿಟ್ಟು ಹಿಂದುತ್ವವನ್ನು ಒಳಗಿನಿಂದ ಜಾಗೃತಿ ಪಡಿಸ್ಬೇಕು. ಕೇವಲ ಟೈಟಲ್ ಬೇಕಾಗಿಲ್ಲ, ಟೈಟಲ್ ಮಾತ್ರ ಸಾಕಾಗಲ್ಲ.
ನೀವು ನಿಮ್ಮ ಹೆಸರು ಮುಂದೆ ಏನಾದ್ರೂ ಟೈಟಲ್ ಬರಿಬಹುದು. ಆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ನಿಮ್ಮ ಕಾಸ್ಟ್ ಜಾತಿ ಎಲ್ಲ ಬರಿಬೇಕಾದ್ರೆ ನೀವು ಬರಿತೀರಾ, ಜೈನ್ ಬರಿತೀರಾ, ಹಿಂದೂ ಬರಿತೀರಾ, ಕ್ರಿಶ್ಚಿಯನ್ ಬರಿತೀರಾ, ಏನಾದ್ರೂ ಬರಿತೀರಾ. ಆದ್ರೆ ಒಳಗಿನಿಂದ ಹಿಂದುತ್ವ ಬೇಕು. ನಾವು ಅಮೆರಿಕಾದಿಂದ ಹೋಗ್ಬೇಕಾದ್ರೆ ಎಷ್ಟೊಂದ್ಸಲ ನಾನು ನೋಡ್ತೀನಿ, ಕೆಲವರು ಇರ್ತಾರೆ, ಅವರು ಭಾರತೀಯರು ಅಂತ ಹೇಳಿಸ್ಕೊಳ್ಳಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ನಾಚಿಕೆ, ಅಥವಾ ಅವರ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ಳಕ್ಕೋಸ್ಕರ ಸ್ವಲ್ಪ ಹೇಸಿಗೆ. ಸೀರೆ ಹಾಕೊಂಡ್ರೆ ಹೆಂಗಿರುತ್ತೆ, ನಮ್ಮ ಸಂಸ್ಕೃತಿ ಬಗ್ಗೆ ಈ ತರ ಕೆಲವ್ರ ಮನಸ್ಸಲ್ಲಿ ಈ ತರ ಸ್ವಲ್ಪ ನಕಾರಾತ್ಮಕ ಭಾವನೆ ಕಾಣಿಸಬಹುದು. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲಕ್ಕಿಂತ ಜಾಸ್ತಿ ಶ್ರೇಷ್ಠ. ಯಾಕೆ ಅಂತಂದ್ರೆ ಇದು ಒಂದೇ ದೇಶ ಎಲ್ಲಿ ನೀವು ನೂರಾರು ಭಾಷೆಗಳನ್ನು ಮಾತಾಡುವ ಮನುಷ್ಯರನ್ನು ನೋಡಬಹುದು. ಬೇರೆ ಯಾವ್ದಾದ್ರೂ ದೇಶದಲ್ಲಿ ಇದೆಯಾ? ಮ್ಯಾಕ್ಸಿಮಮ್ 1, 2, 3 ಭಾಷೆ. ಈ ಒಂದು ಭಾರತ ದೇಶದಲ್ಲೇ ಈ ತರ ನೀವು ನೋಡ್ಬೋದು, ನೂರಾರು ಭಾಷೆಗಳು ಮಾತಾಡೋರು ಮನುಷ್ಯರಿದ್ದಾರೆ. ನಾವು ನೂರಾರು ಧರ್ಮಗಳನ್ನು ಅಳವಡಿಸುವ ಜೀವಿಗಳಾಗಿರಬಹುದು. ಯಾವುದೇ ಧರ್ಮ ಆಗಿರಬಹುದು, ಯಾವುದೇ ಜಾತಿ ಆಗಿರಬಹುದು, ಯಾವುದೇ ಭಾಷೆ ಆಗಿರಬಹುದು. ಆದರೆ ಫಸ್ಟ್ ಒಳಗಿನಿಂದ ನಾವು ಯಾರು ಭಾರತೀಯರು, ಆ ಹಿಂದುತ್ವವನ್ನು ಒಳಗಿಂದ ಜಾಗೃತಿ ಪಡಿಸಿದ್ರೆ ಈ ಸಮಾರಂಭ, ಈ ಸಂಭ್ರಮ ಸಾರ್ಥಕವಾಗಬಹುದು. ಈ ವೇದಿಕೆ ಮೇಲಿಂದ ನಾನು ಇವತ್ತು ನಿಮಗೆ ಒಂದು ಮಾತು ಇಲ್ಲಿಂದ ತಗೊಂಡು ಹೋಗಕ್ಕೆ ನಾನು ನಿಮಗೆ ನಿವೇದಿಸ್ತೇನೆ. ಈವರೆಗೂ ನೀವು ಏನು ಮಾಡಿದ್ರಿ, ಕ್ಲೋಸ್, ಮುಗೀತು. ಆದ್ರೆ ಈ ಕ್ಷಣದಿಂದ, ಈ ಸಮಯದಿಂದನೇ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ನಾನು ಭಾರತೀಯ, ನಾನು ಹಿಂದುತ್ವವನ್ನು ಮುಂದುವರಿಸಿ ಹೋಗ್ಬೇಕು, ನನ್ನ ಸಂಸ್ಕೃತಿನ ನಾನು ಮುಂದುವರಿಸಬೇಕು, ನನ್ನ ರಾಷ್ಟ್ರಕ್ಕೋಸ್ಕರ ಏನು ಪ್ರೇಮ ಭಾವನೆ ಇರಬೇಕು, ನನ್ನ ದೇಶಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅದು ಮಹತ್ವಪೂರ್ಣ. ಯಾವ ಜಾತಿ ಅದು ಮುಖ್ಯ ಅಲ್ಲ. ನೀವು ದೇಶಕ್ಕೋಸ್ಕರ ಏನು ಕೊಡ್ತಾ ಇದ್ದೀರಾ, ದೇಶಕ್ಕೋಸ್ಕರ ನೀವು ಏನು ಸೇವೆ ಮಾಡ್ತಾ ಇದ್ದೀರಾ, ಆ ಚಿಂತನೆ ಇಟ್ಕೊಂಡು ಇಲ್ಲಿಂದ ನೀವು ಹೋದ್ರೆ, ನಾವು ಮಾತಾಡಿದ್ದು ಮತ್ತೆ ಈ ಸಮಾರಂಭ ಆಯೋಜನೆ ಮಾಡಿದ್ದು ಹಿಂದೂ ಸಮಾಜೋತ್ಸವ ಸಮಿತಿ, ಮತ್ತೆ ಒಂದು ಕಾರ್ಯಕ್ರಮ ಸಫಲವಾಗಬೇಕಂದ್ರೆ ನೂರಾರು ಜನರ ಪರಿಶ್ರಮ ಇರುತ್ತೆ. ಆ ಪರಿಶ್ರಮ ಸಾರ್ಥಕವಾಗಬಹುದು ಅಂತ ಹೇಳ್ತಾ, ಇವತ್ತು ನಿಮಗೆಲ್ಲರಿಗೂ ಒಂದು ಶುಭೋದಯ ಆಗಲಿ, ನಿಮ್ಮ ಜೀವನದಲ್ಲಿ ಒಂದು ಶುಭ ಸೂರ್ಯ ಉದಯ ಆಗಲಿ ಅಂತ ಹೇಳ್ತಾ ನಾನು ನನ್ನ